ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಡಿನೋಟಿಫೈ ಭೂಮಿ ಖರೀದಿ ಸೈಟ್ ಪಡೆದವರದ್ದು ತಪ್ಪಲ್ಲ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೆಂಡಾಮಂಡಲರಾಗಿದ್ದಾರೆ. ಇದನ್ನೆಲ್ಲ ಮಾಡಿಕೊಟ್ಟ ಅಧಿಕಾರಿಗಳಂತೆ ತಪ್ಪು ಎಂದಿದ್ದಾರೆ. ಲೋಕಾಧಿಕಾರಿಗಳು ಕರಿ ಕಾಗೆ ಅಲ್ಲ ಬಿಳಿ ಕಾಗೆ ಅಂತಿದ್ದಾರೆ. ನಾನು ಕೋರ್ಟ್ನಲ್ಲಿ ವಾದ ಮಂಡಿಸ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ತಪ್ಪು ಯಾರು ವಿಚಾರದಲ್ಲಿ ಮಾಡಿದ್ದಾರೆ ಅನ್ನೋದು ಗಮನಿಸಬೇಕಾಗತ್ತೆ. ಇವರ ಅರ್ಜಿಯಲ್ಲಿ ತಪ್ಪು ಮಾಡಿದ್ರೆ ಯಾವ ಕಾರಣಕ್ಕೆ ಮಾಡಿದರೆ ನೋಡಬೇಕು. ಬೇರೆ ಯಾರದೇ ಅರ್ಜಿ ವಿಚಾರದಲ್ಲಿ ಈ ರೀತಿ ತಪ್ಪು ಮಾಡಿದಂಥ ತನಿಖಾಧಿಕಾರಿಗಳು ಇವರ ಅರ್ಜಿ ವಿಚಾರದಲ್ಲಿ ಮಾತ್ರ ತನಿಖೆ ತಪ್ಪು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರ ಪ್ರಭಾವಕ್ಕೆ ಒಳಗಾಗಿದ್ದಾರಂತೆ. ನಾನು ಕರಿಕಾಗೆ ಅಂತ ಹೇಳಿದ್ದೀನಿ. ಆ ತನಿಖಾಧಿಕಾರಿ ಬಿಳಿ ಬಣ್ಣ ಹೊಡೆದ್ಬಿಟ್ಟು ನ್ಯಾಯಾಲಯ ಮುಂದೆ ಇಟ್ಕೊಂಡು ಸ್ವಾಮಿ ಇದು ಕರಿಕಾಗಲ್ಲ ಬಿಳಿ ಕಾಗೆ ಅಂತ ಹೇಳಿದ್ದಾರೆ. ಆ ರೀತಿ ಒಂದು ವರದಿ ಸಲ್ಲಿಸಿದ್ದಾರೆ. ಹಾಗಾಗಿ ನನ್ನ ವಾದದ ಮೂಲಕ ಆ ಒಂದು ಬಿಳಿಕಾಗಿ ಒಂದು ಸ್ಥಾನವನ್ನು ಮಾಡಿಸಿದ್ರೆ ಅದರ ಮೇಲೆ ಬೆಳೆದಿರ್ತಕ್ಕಂಥ ಬಿಳಿ ಬಣ್ಣ ಹೋಗುತ್ತೆ. ಅದು ಕರಿಕಾಗೆ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿಯನ್ನು ನನ್ನ ಮನವಿಯನ್ನು ನಾನು ಸಲ್ಲಿಸಿರ್ತಕ್ಕಂಥ ದಾಖಲಾತಿಗಳನ್ನು ಪರಿಗಣಿಸಿ ತಪ್ಪಿದ ಶಿಕ್ಷೆ ಕೊಡಿಸ್ತಾರೆ ಅನ್ನೋ ವಿಶ್ವಾಸ ಸಂಪೂರ್ಣ ನನಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.